ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ದಿವ್ಯಾ ಡ್ಯಾನ್ಸರ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತು. ಹೋದ ವ್ಲಾಗಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ಫ್ರೈಡೇ ಪೂಜೆ ಮಾಡ್ತೀವಿ, ಈ ಥರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಎಲ್ಲ. ಸೊ ಇವತ್ತು ಬಂದು ಏನು ಅಂತ ಅಂದರೆ ಸ್ಪೆಷಲ್ಲು. ಇವತ್ತು ಲಾಸ್ಟ್ ವೀಕು, ಆಷಾಢ ಬಂದು ಲಾಸ್ಟ್ ವೀಕ್ ಅಲ್ವಾ. ಸೊ ಇವಾಗ ನಮ್ಮದು ಇದು ಎಂಡ್ ಟೈಮು. ಬಟ್ ಆದರೆ ನಂದು ಎಂಡ್ ಅಲ್ಲ, ಆಲ್ರೆಡಿ ಚಿನ್ನದ ಎಂಡ್ ಆಗೋಗಿದೆ. ನಾನು ಇನ್ನು ಇದೆಷ್ಟು 6 ಅಲ್ವಾ ನಾನು ದೀಪ ಹಚ್ಚಿರೋದು, 7 ಇಲ್ಲ ಇನ್ನು ನಂದು 6 ವೀಕ್ ಇದೆ ನನಗೆ ದೀಪ ಹಚ್ಚೋದು. ಬಟ್ ಇನ್ನೊಂದು ಟೆಂಪಲ್ಗೆ ಹೋಗ್ತೀವಿ. ಬಟ್ ಇದು ಏನಕ್ಕೆ ಮಾಡ್ತಾರದು ಅಂತ ಅಂದರೆ ಶ್ರಾವಣ ಅಂತ ಇದೀನಿ ನಾನು. ಆಷಾಢ ಬಂದು ಲಾಸ್ಟ್ ಡೇ. ಸೊ ಅದಕ್ಕೊಂದೇ ಕಾರಣಕ್ಕೇ ಇದು ಲಾಸ್ಟ್ ಡೇ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟು ಜನ ಬಂದಿರ್ಬೋದು ಅಂತ ನಮಗೂ ಲೆಕ್ಕ ಗೊತ್ತಿಲ್ಲ. ಬಟ್ ತುಂಬ ಜನ ಬಂದಿರ್ತಾರೆ ಅಂತ ಗೆಸ್ ಮಾಡಿದ್ದೀವಿ. ಅಂದರೆ ಲಾಸ್ಟ್ ಡೇ ಅಲ್ವಾ, ಸೊ ತುಂಬ ಜನ ಬಂದಿರ್ತಾರೆ. ಸೊ ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಏನು ಅಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಹೋಗೋಣ ಬನ್ನಿ. ಚಳಿ ಹೊಡಿತಾ ಇಲ್ಲ ಫ್ರೆಂಡ್ಸ್. ಇವತ್ತಂತೂ ನನಗೆ ಆಯ್ತಾನೆ ಇಲ್ಲ, ಫುಲ್ಲು ನಡುಕ್ತಾ ಇದ್ದೀನಿ. ಮಾತಾಡೋಕ್ಕೆ ಅವಳಿಗೆ ಏನೋ ಒಂಥರ ಆಗ್ತಾಯಿದೆ, ಅಷ್ಟು ಚಳಿ ಹೊಡಿತಾ ಇದೆ. ಆಯ್ತಾ ಇಲ್ಲ ನನಗೆ. ನಾವು ಮನೇಲೆ ತೊಗೊಬಿಟ್ಟು ಎಲ್ಲ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀರಿ, ಪೂಜೆ ಸಾಮಾನು ದೀಪದೆಲ್ಲ. ಇಲ್ಲಿ ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಇವತ್ತು ತೆಗ್ದವ್ರೆ. ಹೋದ್ಸತಿ ತೆಗ್ದಿದ್ರು, ಆದರೂ ಹೋದ್ಸತಿ ತೆಗ್ದಿರ್ಲಿಲ್ಲ. ಸೊ ಅದಕ್ಕೆ ಮನೆಯಿಂದನೇ ತೊಗೊಬಂದ್ಬಿಟ್ಟಿದ್ದೀನಿ ಎಲ್ಲನೂ. ಸೊ ಅದಕ್ಕೆ ನಾನು ಮನೆಯಿಂದನೇ ಎಲ್ಲ ತೊಗೊಬಂದ್ಬಿಟ್ನಾ. ಅದಕ್ಕೆ ಇವತ್ತೇನು ಅಂಗಡಿಲಿ ಖರ್ಚು ಮಾಡೋದೇನಿಲ್ಲ, ಎಲ್ಲ ತೊಗೊಬಂದ್ಬಿಟ್ಟೆ ನಾನು. ಅದು ಬೆಸ್ಟು ಅಂದರು. ಅಂದರೆ ಹೋದ್ಸತಿ ಬಂದಾಗ ಅಂದರೆ ಅವಾಗೂ ಚಿನ್ನು ಹೇಳ್ತಾ ಇದ್ಲು. ಅದಾಗಮೇಲೆ ಸಾಗರ್ ಅವ್ರ ಮಮ್ಮಿ ಬಂದಿದ್ರು. ಅವಾಗ ಅವರು ಹೇಳಿದ್ರು ಸುಮ್ಮನೆ ಮನೇಲೇ ಮಾಡ್ಕೊಬಂದ್ಬಿಡ್ಬೇಕು ಇದೆಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೇ ಈ ಸತಿ ಒಟ್ಟಿಗೆ ತೊಗೊಬಂದ್ಬಿಟ್ಟಿದ್ದೀನಿ ಎಲ್ಲಾನು. ರಶ್ ಏನಿಲ್ಲ ಫ್ರೆಂಡ್ಸ್. ನಾನು ರಶ್ ಇದೆ ಅನ್ನೋ ಟೈಮ್ಗೆ ರಶ್ ಇರಲ್ಲ ಫ್ರೆಂಡ್ಸ್. ಇಲ್ಲಿ ಏನು ಮಾಡೋಣ ನೋಡಿ. ಇವತ್ತು ಚಿನ್ನು ಸ್ಯಾರಿ ಉಟ್ಕೊಂಡ್ಬಿಟ್ಟಿದ್ದಾಳೆ. ಏನು ಗೊತ್ತಾ, ನನಗೂ ಹೇಳಿದ್ರು ಸ್ಯಾರಿ ಉಟ್ಕೊ ಅಂತ. ನಾನು ಶೋಗೆ ಬೇರೆ ಹೋಗ್ಬೇಕಲ್ಲ, ಇನ್ನು ಲೇಟ್ ಆಗಿಬಿಡುತ್ತೆ. ಇನ್ನು ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇವತ್ತು ಚೂಡಿದಾರ ಹಾಕ್ದಿರಾ ಜೀನ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಬಳೆ ಮರ್ತ್ಬಿಟ್ಟು ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಇವಳೆ ಕೊಟ್ಟಲು ಮತ್ತೆ ನನಗೆ ದೇಶಕ್ಕೆ ಬರೋ ಟೈಮ್ಗೆಲ್ಲ ಬಳೆ. ಏನು ಗೊತ್ತಾ ಗೈಸ್, ತುಂಬ ಜನ ನಾವು ಹೇಳಿದ್ರಲ್ಲ ರಶ್ ಇಲ್ಲ ಅಂತ. ಏನು ಗೊತ್ತಾ, ನಾವಲ್ಲಿ ಇದನ್ನು ಮಾಡೋ ವರ್ಷದಲ್ಲಿ ಅಷ್ಟು ಜನ ಬಂದ್ಬಿಟ್ಟಿದ್ದಾರೆ. 5 ನಿಮಿಷ ಅಷ್ಟೇ, ಅಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಇಲ್ಲ ಆ ಕಡೆ ಎಲ್ಲ ಇದ್ದಾರೆ. ನಾವು ಹೋಗ್ತೀವಿ ಗೊತ್ತಾ ದೇವಸ್ಥಾನ ಹತ್ರ. ಇಲ್ಲೆಲ್ಲ ಒಂದ್ರಲ್ಲ ನೋಡಿ ನಮ್ಮ ಬಾಸ್ ರೆಡಿ ಬಾಸ್. ಚಿದ್ದು ನೋಡ್ರಿ ಅದು ಹುಡುಕ್ತು. ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್, ಬೈತಾರೆ ವೀಡಿಯೋಸ್ ಏನಾದರೂ ಮಾಡಿದ್ರೆ. ಅದಕ್ಕೆ ಕಮ್ಮಿ ಮಾಡಿದೆ ಅಷ್ಟೇ. ಅಲ್ಲಿ ತಡೆ ಓಡಿಸ್ಕೊಳ್ಳೋ ಜಾಗದಲ್ಲಂತೂ ಎಷ್ಟು ರಶ್ ಇದ್ರು ಗೊತ್ತಾ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಇವತ್ತು ತಡೆ ಓಡಿಸ್ಕೊಳ್ಳೋಕ್ಕೆ ಜಾಸ್ತಿ ಜನ ಬಂದಿದ್ರು. ಫೈನಲಿ ಆಯಿತು ಗಾಯ್ಸ್. ಅಂದರೆ ಏನು ಗೊತ್ತಾ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಅಂದರೆ ಅಲ್ಲಿ ಟೈಮ್ ಸಿಕ್ಕಿಲ್ಲ. ಅಂದರೆ ದೀಪ ಬೇರೆ ಇಟ್ಕೊಂಡಿದ್ನಲ್ಲ, ಟೈಮ್ ಸಿಕ್ಕಿಲ್ಲ. ಅಂದರೆ ಸ್ವಲ್ಪ ಚಿನ್ನು ಮಾಡಿದ್ದಾಳೆ. ಅಂದರೆ ದೇವಸ್ಥಾನ ಒಳಗಡೆ ಹೋದರೆ ಫೋನ್ ಯೂಸ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಬೈತಾರೆ ಅಲ್ಲಿ ಫೋನ್ ಯೂಸ್ ಮಾಡಿದ್ರೆ.
ಸೊ ಅದಕ್ಕೇ ದೇವಸ್ಥಾನ ಒಳಗಡೆ ನಾವು ಫೋನ್ ಅಷ್ಟೊಂದು ಯೂಸ್ ಮಾಡಿಲ್ಲ. ಹಾಂ, ದೇವಸ್ಥಾನದ ಫೈನಲಿ ಇಲ್ಲಿಗೆ ಮುಗೀತು. ಇನ್ನು ನೆಕ್ಸ್ಟ್ ವೀಕ್ ಇಲ್ಲಿಗೆ ಆಷಾಢ ಮುಗೀತು ಫೈನಲಿ. ಏನು ಗೊತ್ತಾ ಫ್ರೆಂಡ್ಸ್, ಅಯ್ಯೋ ನೋಡಿ ಡಬ 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 ಇನ್ನು ಏನು ಗೊತ್ತಾ ಫ್ರೆಂಡ್ಸ್, ಅಂದರೆ ನೆಕ್ಸ್ಟ್ ವೀಕು ನಾನು ಒಬ್ಬಳೇ ಹೋಗಬೇಕು. ಇವಳು ಟೆಂಪಲ್ಗೆ ಹೋಗ್ತಿದ್ದಾಳೆ. ಇನ್ನು ನೆಕ್ಸ್ಟ್ ವೀಕ್ ನಾನು ಯಾವತ್ತೂ ಒಬ್ಬಳೇ ಹೋಗಿಲ್ಲ, ಬಟ್ ದೀಪ ಹಚ್ಬೇಕಲ್ಲ, ಸೊ ಅದೊಂದೇ ಕಾರಣಕ್ಕಾದ್ರೂ ನೆಕ್ಸ್ಟ್ ವೀಕ್ ಒಬ್ಬಳೇ ಹೋಗ್ಬೇಕು. ಇವಳು ನೆಕ್ಸ್ಟ್ ವೀಕ್ ಬರಲ್ಲ, ಇವಳು ಆದರೂ ನೆಕ್ಸ್ಟ್ ವೀಕಿಂದ ಬರ್ತಾಳೆ. ಮತ್ತೆ ಎಲ್ಲ ಹೋಗ್ತಿದ್ದೀವಿ. ಹಾಂ, ನೆಕ್ಸ್ಟ್ ವೀಕಿಂದ ನೀನು ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಯಾವ ಟೆಂಪಲ್ಲು? ಯಾವ ಟೆಂಪಲ್ ಹೇಳು? ನೀನೇ ಹೇಳು. ನಾನು ಮರ್ತೋಗಿದ್ದೀನಿ. ಗೊರವನಹಳ್ಳಿ. ಗೊರವನಹಳ್ಳಿ ಅದೇ ಗೊರವನಹಳ್ಳಿ ಫ್ರೆಂಡ್ಸ್. ಅಮ್ಮ ಲಕ್ಷ್ಮಿ ಹತ್ರ ಹೋಗ್ತೀನಿ. ಹಾಂ, ಲಕ್ಷ್ಮಿ ಕುಣಿಸ್ತೀವಲ್ವಾ, ಲಕ್ಷ್ಮಿ ಇಲ್ಲ ಕಳಸ, ಅದನ್ನ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ. ಇವಾಗ ಜಸ್ಟು ನಾನು ನಮ್ಮ ಮನೆಗೆ ಬಂದೆ ಗಾಯ್ಸ್, ಚಿನ್ನೊಂದು ಬಿಟ್ಬಿಟ್ಟು. ಪಾಪ ನಮ್ಮಮ್ಮ ರೆಡಿ ಆಗ್ತಾಯಿದ್ರು ನೋಡಿ. ಇವತ್ತು ನಮ್ಮ ಮನೆ ಕೊಟ್ಟು ದೇವಸ್ಥಾನನೇ ಅನ್ಬೋದು ಅದನ್ನು. ಮಮ್ಮಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಮಗಳು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ ನೋಡಿ. ಆಗ್ಲೇ ರೆಡಿ ಆಗ್ಬಿಟ್ಟು ನಾ 3 ಗಂಟೆಗೆ 3:15 ಎದ್ದೊಳ್ತಾಳೆ, ಮಾಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ಬರ್ತಾಳೆ. ಆ್ಯಕ್ಚುಲಿ 2:30ಗೆ ಎದ್ದೆ. ಬೆಳಗ್ಗೆನೆ ಪಟ 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 ಅಂತ ಬಿಸಿ ಬಿಸಿ ಊಟ, ಬಿಸಿ ಇರೋದಕ್ಕೆ ಇಲ್ಲಿ ಫ್ಯಾನ್ ಹತ್ರ ಬಂದು ಆರಿಸ್ಕೊಂಡು ತಿಂತವತ್ತಪ್ಪ. ಏನಿಲ್ಲ ಕರಿತೀನಿ, ಹೆಂಗೆ ಬಾಯ್ ಮಾಡೋದು ಅವ್ರು. ಬಾಯಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಯ್ತಾ ಕಾಫಿ? ಪೂಜೆ ಮಾಡಿದೆ ನಾನು. ಇವಾಗ ಕೆಲ್ಸಕ್ಕೆ ಹೊರಡ್ತಾ ಇದ್ದೀನಿ. ನಿನ್ನೆ ಮೊನ್ನೆಯಿಂದ ಹೋಗಿಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ ಗೈಸ್, ಅದಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. 2 ದಿವಸ ರಜಾ. ನಮ್ಮ ಮಗಳಿಗೆ ಏನಪ್ಪ ಏನು ಮಾಡೋ ಅಂತ ಹೇಳೋದು, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಎಲ್ಲರಿಗೂ ಇದ್ದರೆ ಅವಳು ಮುಂದೆ ಬರ್ತಾಳೆ. ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮ ಜನದಿಂದನೇ ನಮ್ಮ ಮಗಳು ಮುಂದೆ ಬರೋಕ್ಕೆ ಸಾಧ್ಯ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಬಾಯ್. ಹುಷಾರಾಗಿ ಹೋಗು. ಬಾಯ್. ಓಕೆನಾ? ಓಕೆ ಬಾಯ್. ನಾನು ಆ್ಯಕ್ಚುಲಿ ನಮ್ಮ ಅಮ್ಮನ ಡ್ರಾಪ್ ಮಾಡಬೇಕು ಅಂತ ಗಾಡಿ ಇಸ್ಕೊಂಡೆ ಫ್ರೆಂಡ್ಸ್. ನನಗೆ ಭಯ, ನಮ್ಮ ಅಮ್ಮನ ಕುಣಿಸ್ಕೊಂಡು ಬಿಡಿಸ್ಬಿಡ್ತೀನಿ ಅಂತ ಭಯ. ನಮ್ಮ ಭಾವ ಯಾವಾಗೂ ರೇಗಿಸ್ತಾ ಇರ್ತಾರೆ, ನಿಮ್ಮ ಅಮ್ಮನ ಕರ್ಕೊಬಾ ಅಂತ. ಕರ್ಕೊಂಬರ್ತೀವಿ ಒಂದು ದಿವಸ ಕರ್ಕೊಬಂದೇ ಬರ್ತೀನಿ. ಒಟ್ಟಿನಲ್ಲಿ ಕಲ್ತೀನಿ ನಮ್ಮ ಅಮ್ಮನ ಕುಣಿಸ್ಕೊಂಡು. ನಾನೇ ಡ್ರಾಪ್ ಪಿಕಪ್ ಎಲ್ಲ ನಾನೇ ಮಾಡೋದು ಅವಾಗ. ಬಾಯ್ 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 ಎಲ್ಲರಿಗೂ ಬಾಯ್. ಬಾಯ್ ಮಗನೆ. ಶೂ ಹಾಕೊಂತೀನಿ, ತಗೋ ಇಟ್ಕೊ. ಮುಂಚೆ ಎಲ್ಲ ಶೂಗೆ ಎಲ್ಲ ಏನು ಹಾಕಂಗಿರ್ಲಿಲ್ಲ, ಇವಾಗ ಶೂ ಹಾಕ್ಕೊಂಡೇ ಹೋಗ್ಬೇಕು. ಇವಾಗ ಹಾಕಿಲ್ಲ ಅಂದರೆ ನೀರು ಹಾಕಿಲ್ಲ ಅಂದರೆ 500 ರೂಪಾಯಿ ಕಟ್ ಮಾಡ್ತಾರೆ. ಆ ಥರ ಎಲ್ಲ ಮಾಡ್ತಾರೆ. ನಾನೇ ಬಿಡ್ತಾ ಇಲ್ಲ. ಕೆಲಸ ಬಿಡು ಅಂತ ಇದೀವಿ, ನಮ್ಮಮ್ಮ ಬಿಡ್ತಾ ಇಲ್ಲ. ನಮ್ಮ ಮಮ್ಮಿಗೆ ಒಂದು ಪುಟಾಣಿ ಅಂಗಡಿ ಹಾಕೊಡೋಣ ಅಂತ ನಮ್ಮ ಭಾವ ಎಲ್ಲರೂ, ನಮ್ಮಮ್ಮ ಬಿಡ್ತಾ ಇಲ್ಲ. ಅವ್ರು ಯಾರು ನನಗೆ ಕೆಲ್ಸಕ್ಕೆ ಹೋಗುವಂತ ಫೋರ್ಸ್ ಮಾಡ್ತಾ ಇಲ್ಲ, ನಾನೇ ಹೋಗ್ತಾ ಇರೋದು. ನನಗೆ ಇವಾಗಿಂದ ಎಲ್ಲ ನನ್ನ ಮಗನೂ ಎಷ್ಟೋ ಸರಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರು ನಾನು ಬಿಡ್ತಾ ಇಲ್ಲ. ನನಗೋಸ್ಕರ ಸ್ವಲ್ಪ ಇನ್ನೂ ಶಕ್ತಿ ಇರೋವರೆಗೂ ದುಡಿಯೋಣ, ಆಮೇಲೆ ಆರಾಮಾಗಿ ಮನೇಲಿ ಇರೋಣ ಅಂದ್ಕೊಂಡಿದ್ದೀನಿ. ಅವ್ರ ಅಂಗಡಿ ಹಾಕ್ಕೊಡ್ತೀನಿ, ಇರು ಅಂತಾರೆ, ನಾನೇ ಇರ್ತಾ ಇಲ್ಲ. ಆ ಥರ ಏನು ಹುಷಾರು ಹೋಗು. ನಮ್ಮ ಮಕ್ಕಳೆಲ್ಲ ಚೆನ್ನಾಗೇ ನೋಡ್ಕೊತಾರೆ ನನ್ನ. ಅವ್ರು ಇವಾಗ ಬಿಟ್ಟರು ನನ್ನ ಚೆನ್ನಾಗಿ ನೋಡ್ಕೊಂಡು. ಆ್ಯಕ್ಚುಲಿ ಏನು ತಿಕ್ಕೆ ಗೊತ್ತಾ ಗೈಸ್, ಹೋಗು ಆಯ್ತು, ನಾನು ಹೇಳ್ಕೊತೀನಿ. ಹುಷಾರು. ಬಾಯ್ ಬಾಯ್ ಮಗನೆ. ಲವ್ ಯು. ಎಂತ ಗೊತ್ತಾ ಗೈಸ್, ಅದು ನಮ್ಮ ಹಂಗಂದಿದ್ದು ದುಡ್ಸ್ಕೊಂಡು ಯಾರು ತಿಂತಾ ಇಲ್ಲ ಅಂತ. ಅಂದರೆ ಏನು ಗೊತ್ತಾ, ನನ್ನ ವಿಡಿಯೋಗೇನೆ ಕಮೆಂಟ್ ಹಾಕಿದ್ದಾರೆ. ಅಂದರೆ ಇವರೆಲ್ಲ ಮನೇಲಿ ಕುತ್ಕೊಂಡು ತಿನ್ಕೊಂಡಿದ್ದಾರೆ, ಅವ್ರ ಅಮ್ಮನ ಕೈಲಿ ದುಡ್ಸ್ಕೊಂಡು ತಿನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಯಾರೋ ಕಮೆಂಟ್ ಹಾಕ್ತಿದ್ದಾರೆ. ಸೊ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಂದರೆ ಅದು ಕಮೆಂಟ್ ಹಾಕಿರೋರಿಗೆ ಹೇಳ್ತಾರೆ ಅದನ್ನ. ಇಲ್ಲಿ ಯಾರು ದುಡ್ಸ್ಕೊಂಡು ತಿಂತಾ ಇಲ್ಲ. ಈ ಕಡೆ ನಮ್ಮ ಭಾವನೂ ದುಡಿತಾರೆ, ಈ ಕಡೆ ನಮ್ಮ ಅಮ್ಮ ಕೂಡ ದುಡಿತಾರೆ. ನನ್ನ ಖರ್ಚಿಗೋಸ್ಕರ ನಾನು ಶೋಸ್ ಮಾಡ್ತಾ ಇರೋದಷ್ಟೇ. ನಮ್ಮ ಮನೇಲಿ ನನಗೂ ಶೋಸ್ಗೆ ಹೋಗ್ಬೇಡ, ನೀನು ಮನೇಲೇ ಇರು ಅಂತಲೇ ಹೇಳೋದು. ನಮ್ಮ ಅಮ್ಮಂಗೂ ಕೂಡ ನೀನು ಮನೇಲೇ ಇರು ಅಂತಲೇ ಹೇಳೋದು ನಮ್ಮ ಭಾವ.
ಬಟ್ ಆದರೆ ನನಗೆ ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅಷ್ಟೇ ನಾನು ಶೋಸ್ಗಳಿಗೆ ಹೋಗ್ತಾ ಇರೋದು. ಅಂದರೆ ಅವಾಗಿಂದನೂ ಡ್ಯಾನ್ಸ್ ಫೀಲ್ಡಲ್ಲಿ ಇರೋದ್ರಿಂದ ಅಂದರೆ ಬಿಟ್ಟಿರೋಕ್ಕಾಗಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಹೋಗ್ತಾ ಇರೋದು. ಅದನ್ನು ಬಿಟ್ಟು ಸುಮ್ಮನೆ ಬ್ಯಾಡ್ ಕಮೆಂಟ್ಸು, ನಿಮ್ಮ ಅಕ್ಕ ಎಕ್ಸಲೆಂಟ್ ಆಗಿದ್ದಾರೆ, ನಿಮ್ಮ ಅಕ್ಕ ಆ ಥರ ಏನಾದರೂ ಜಗಳನ ಆ ಥರ ಏನೇನೋ ಕಮೆಂಟ್ ಸಮಥಿಂಗ್ ಹಾಕ್ತಾ ಇರ್ತೀರಾ. ಸೊ ಫಸ್ಟು ಅದೆಲ್ಲ ಬ್ಯಾಡ್ ಥಿಂಕ್ ಎಲ್ಲ ನೀವು ಬಿಟ್ಬಿಡಿ. ಯಾಕಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ನಮಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಇನ್ನೂ ಏನು ಸರಿಯಾಗಿ ಗೊತ್ತಿರಲ್ಲ. ಎಲ್ಲೋ ಕೂತ್ಕೊಂಡು ಜಡ್ಜ್ ಮಾಡೋದಕ್ಕಿಂತ ಮುಂದೆ ನೋಡಿ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೊಂದೇ ಕಾರಣಕ್ಕೆ ನಮ್ಮ ಅಮ್ಮ ಪಪ್ಪ ಹಂಗೆ ಹೇಳಿದ್ರು. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ಹಿಂಗೆಲ್ಲ ಹೇಳಿದ್ರಿ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಯಾರೂ ದುಡ್ಸ್ಕೊಂಡು ತಿಂತಾಯಿಲ್ಲ, ಎಲ್ಲ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದೀವಿ. ನಮ್ಮಮ್ಮ ಅವ್ರ ಖುಷಿಗೋಸ್ಕರ ಹೋಗ್ತಾರೆ. ಅದು ನಮ್ಮ ಭಾವನೇ ಅಂಗಡಿ ಮಾಡ್ಕೊಡ್ತೀನಿ, ಅಂಗಡಿ ಇಟ್ಕೊಡ್ತೀನಿ ಅಂದ್ರೂ ನಮ್ಮಮ್ಮ ಇಲ್ಲ ನಾನು ಕೆಲಸ ಮಾಡ್ತೀನಿ ಸ್ವಲ್ಪ ದಿವಸ ಅಂತ ಅಂದ್ಬಿಟ್ಟು ಅಷ್ಟೇ ಹೋಗ್ತಾರದು. ಇನ್ನೊಂದು 1 ವರ್ಷ 2 ವರ್ಷ ಮಾಡ್ತೀನಿ ಅಂತ ಹೇಳ್ತಿದ್ರೆ ನಾವು 2 ವರ್ಷ ಬೇಡ, ನಿನ್ನ ಖುಷಿಗೆ ಆಯ್ತು ಸರಿ ಈ ವರ್ಷ ಮಾಡು ಅಂತ ಬಿಟ್ಟಿದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ನಮ್ಮ ಮಮ್ಮಿಗೆ ಒಂದು ಪುಟಾಣಿ ಅಂಗಡಿ ನಮ್ಮ ಭಾವ ಹಾಕ್ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ಗಳು ಫಸ್ಟು ಮಾಡೋದು ಬಿಡಿ. ಫಸ್ಟು ನಿಮ್ಮ ಮನೆ ತುತ್ಕೊಂಡು ನೀವು ಮುಚ್ಕೋಬೇಕು ಆಮೇಲೆ ಬಂದು ಬೇರೆಯವ್ರ ಮನೆ ಬಗ್ಗೆ ಮಾತಾಡಬೇಕು. ಸೊ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಅಂತ ಅಂದ್ಬಿಟ್ಟು ಮಾತಾಡೋದನ್ನ ಫಸ್ಟು ಬಿಟ್ಬಿಡಿ. ಯಾರು ಈ ಥರ ಮಾತಾಡ್ತಾರೆ ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಏನು ಕೆಲಸ ಕಾರ್ಯ ಇರಲ್ಲ ನೋಡಿ, ಫ್ಯಾಮಿಲಿ ಬಗ್ಗೆ ಗೊತ್ತಿರಲ್ಲ ನೋಡಿ, ಅಂಥವ್ರೇನೆ ಈ ಥರ ಕಮೆಂಟ್ ಹಾಕೋದು. ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ದು ಎಷ್ಟಿದೆ ಕೆಲಸ ಅಷ್ಟನ್ನು ನೋಡ್ಕೊಂಡಿದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಷ್ಟೇ. ಇಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ಶೋಗೆ ಓಡಬೇಕು. ನಾನು ಶೋಗೆ ಹೋಗಿದ ತಕ್ಷಣ ಶೋ ಸ್ಪಾಟಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿ ಈ ಆಟ ಆಡಬೇಕಂತೆ ನಾನು, ಈ ಆಟ ಆಡ್ಕೊಂಡು ಕೂತ್ಕೋಬೇಕಂತೆ ನಾನು. ಇವಕ್ಕೆ ಇವಳು ಅಳ್ತಾವಳೆ ಬರ್ಬೇಕು ನೀನು ಅಂತ ಅಂದ್ಬಿಟ್ಟು ಈ ಆಟ ಆಡು ಬಾ ಅಂತ. ನಾನು ಏನು ಆಟ ಆಡಲಿ ಫ್ರೆಂಡ್ಸ್ ಇದರಲ್ಲಿ? ಚಿಕ್ಕ ಮಕ್ಳು ಥರ ಅಡುಗೆ ಮಾಡ್ಕೊಡ್ಬೇಕಂತೆ ನಾನು ಇದರಲ್ಲಿ. ಅಡುಗೆ ಏನು ಮಾಡ್ಕೊಡ್ಬೇಕು? ಬೂವ ಮಾಡ್ಕೊಡ್ಬೇಕಂತೆ. ನೋಡಿ ಗಾಯ್ಸ್ ಏನು ಹಿಂಸೆ ಕೊಡ್ತಾರೆ ನಾನು ಮನೇಲಿದ್ದರೆ. ಇದೇ ಇಡ್ಸ್ಕೊಳ ಇನ್ನೂ ಹೋಗಿಲ್ಲ ಫ್ರೆಂಡ್ಸ್ ನಾನು ಶೋಗೆ. ಅದು ಇನ್ನೂ ಮನೇಲಿದ್ದೀನಿ, ಅದಕ್ಕೆ ಅವ್ರ ಜೊತೆ ಆಟ ಆಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಹಂಗೂ ಆಟ ಆಡೋಣ ಅಂತ ಅಂದ್ಬಿಟ್ಟು ಹಂಗೂ 1-2 ಸತಿ ಹಿಂಗೆ ಸುಮ್ಮನೆ ಅದನ್ನು ಇದು ಮಾಡ್ಬಿಟ್ಟು ತೋರಿಸ್ದೆ. ಅದನ್ನೇ ಹಿಡ್ಕೊಂಡು ಕೂತವಳು ಇವಾಗ, ಆಡು ಬಾ ಅಂತ. ಏಯ್ ಗಲೀಜ್. ಪ್ಲೇಟ್ ಇಟ್ಕೊಂಡು ಕುತ್ಕೊಂಡು ಇವರಿಗೆ ಸುಪ್ಪಿಂಗ್ ಹಿಂಗೆ ಅನ್ನೋದು ಇದನ್ನ ಬೂವ ಅವ್ರಿಗೆ ಪ್ಲೇಟ್ ಇಟ್ಕೊಂಡು ಕುತ್ಕೊಬಿಟ್ಟಾರೆ. ಆದರೆ ಅಂದರೆ ಕ್ಲಾಸಲ್ಲಿ ವೀಡಿಯೋ ಮಾಡಿಲ್ಲ, ಟೈಮ್ ಬೇರೆ ಆಗೋಗಿತ್ತು, ಮಳೆ ಫುಲ್ಲು ಜೋರು ಬರ್ತಾಯಿತ್ತು, ಗಾಡಿ ಬೇರೆ ಇರಲಿಲ್ಲ. ನಮ್ಮ ಭಾವವರು ಸಡನ್ನಾಗಿ ಹಂಗೂ ಫೋನ್ ಮಾಡಿಬಿಟ್ಟು ಬರ್ತಾಯಿದ್ದೀನಿ ಅಂದಿದ ತಕ್ಷಣ ಹೆಂಗೋ ಅವ್ರು ವೆಯ್ಟ್ ಮಾಡಿ ಗಾಡಿ ಇಸ್ಕೊಂಡು ಬಂದಿದ್ದು. ಇನ್ನು ಶೋ ಸ್ಪಾಟ್ ಹತ್ರ ಹೋಗಿಲ್ಲ, ಇನ್ನು ಹೋಗ್ತಾ ಇದ್ದೀವಿ. ಇನ್ನು 1/2 hour ತೋರಿಸ್ತದೆ, 10 kilometer ತೋರಿಸ್ತಾ ಇದೆ. ಉತ್ತರಲ್ಲಿ ಇದ್ದೀವಿ. ಇನ್ನು ವಿಜಯಣ್ಣ ಕೂಡ ದೇವಿ ವೇಷ ಆಗ್ತಿದ್ದಾರೆ ಗಾಯ್ಸ್, ಅದನ್ನು ತೋರಿಸ್ತೀನಿ ನಾನು. ಅಂದರೆ ಇವತ್ತೇನೋ 3+3 ವಿಜಯಣ್ಣಂದು ದೇವಿ ಕೂಡ ಇದೆಯಂತೆ, ನೋಡೋಣ. ದೇವಿ ಸುಸ್ತಾಗ್ಬಿಟ್ಟಿದೆ ನೋಡಿ, ಫುಲ್ ಸುಸ್ತ ಖುಷ್ ಅನ್ನೋ ಥರ ಆಗ್ತಾ ಇದೆ. ಜ್ಯೂಸ್ ಬರತ್ತಾ ನೋಡಿ, ಎಷ್ಟೋ ದಿವಸ ಆಮೇಲೆ ಕಾಣಿಸ್ಕೊಂಡಿದ್ದಾನ ಈ ಹುಡುಗ. ನೋಡಿದ್ದೀರಾ ಈ ಹುಡುಗನ್ನ ಆಂಧ್ರದಲ್ಲಿ? ಯಪ್ಪ ಆಗ್ತಾ ಇಲ್ಲ ಫ್ರೆಂಡ್ಸ್, ತುಂಬ ಸುಸ್ತಾಗ್ತಾ ಇದೆ, ತುಂಬ ಅಂದರೆ ತುಂಬ. ಅಣ್ಣ ನೋ ಹಾಯ್. ಹೇಳಿದ್ನಲ್ಲ ಗೈಸ್, ಬಂದಿದ್ದಾರೆ ಆಲ್ರೆಡಿ, ಮಾಡ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ಅವ್ರದ್ದೇ. ನಮ್ದಂತೂ ಡ್ಯಾನ್ಸ್ ವಿಡಿಯೋ ಮಾಡೋಕ್ಕಾಗಿಲ್ಲ, ನೋಡೋಣ.
ಇಲ್ಲಿ ಎಷ್ಟು ಕ್ರೌಡ್ ಇದ್ದಾರೆ ಗೊತ್ತಾ ಫ್ರೆಂಡ್ಸ್? ತೋರಿಸ್ತೀನಿ ಬನ್ನಿ ಕ್ರೌಡ್. ನೋಡಿ ನಮ್ ದಸ್ವ ಇವಾಗ ನೋಡ್ರಿ ಎಲ್ಲ ಚಿಲ್ಲಂಪಿಲ್ಲಿ ಆಗ್ಬಿಡ್ತಾರೆ, ಅಷ್ಟು ಕ್ರೌಡ್ ಇದ್ದಾರೆ ಇಲ್ಲಿ. ಎಲ್ಲ ಚಿಲ್ಲಂಪಿಲ್ಲಿನೇ ಅನ್ಕೊಳ್ಳಿ. ಏನು ಗೊತ್ತಾ ಗೈಸ್, ಇಲ್ಲಿ ಅಂದರೆ ನಾರ್ಮಲಾಗಿ ಎಷ್ಟೊಂದು ಜನ ನಿಂತಿದ್ರಾ, ನಮ್ಮ ವಿಜಯನ ಎಂಟ್ರಿ ಆಗಿದ ತಕ್ಷಣವೇ ಎಲ್ಲ ಚಿಲ್ಲಂಪಿಲ್ಲಿ ಓಡು ಆ ಕಡೆ ಈ ಕಡೆ ಅಂದ್ಕೊಂಡು ಅವ್ರು ಕಣ್ಣು ಬಿಡೋದ್ರಲ್ಲೇ ಎದುರ್ಕೊಬಿಡ್ಬೇಕು. ಆ ಟೈಮಲ್ಲಂತೂ ನಾವಂತೂ ಅವ್ರ ಹತ್ರನೇ ಹೋಗಲ್ಲ, ಹೊಡೆದಾಕ್ಬಿಡ್ತಾರೆ. ನಮಗೆ ಏನಿರುತ್ತೋ ಅದರಲ್ಲೇ ಹೊಡೆದಾಕ್ಬಿಡ್ತಾರೆ. ಯಾರು ಗೊತ್ತಿಲ್ದಿರೋರು ನಮ್ಮ ಟೀಮಿಗೆ ಬರ್ತಾರೆ ನೋಡ್ರಿ, ಯಾರಾದ್ರು ಅವ್ರ ಪಕ್ಕ ಹೋಗಿ ನಿಂತ್ಕೊಂಡಾಗ ಅವ್ರು ಹೊಡೆದ್ರು ಅಂದರೆ ಅಷ್ಟೇ ಮುಗೀತು, ಅವ್ರ ಹತ್ರನೇ ಹೋಗಲ್ಲ. ಇನ್ನು ನಮ್ಗೆ ಭಯ ಅಷ್ಟೇ. ಈ ಕಾಯಿ ಮಾತ್ರ ಅವರು ಒಂದೇ ಏಟಲ್ಲಿ ಹೆಂಗೆ ಹೊಡಿತಾರೆ ಗೊತ್ತಾ, ನಮ್ಗೆ ಅದು ತುಂಬ ಇಷ್ಟ. ನನಗೆ ಇದು ನೋಡಿ ನಮಗೆ ಅಂದರೆ ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಲ್ವಾ. ಸೊ ಇದು ಬಂದು ರಾಜ್ಕುಮಾರ್ ಸಾಂಗ್ಗಳ ಟ್ರಿಬಿಕ್ ಸಾಂಗ್ಗಳಿದೆಲ್ಲ. ಸೊ ನಾನು ಅಂದರೆ ನೀವು ನೋಡಿರ್ತೀರ ಅನ್ಸುತ್ತೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆಲ್ರೆಡಿ ನಾನು ಇದನ್ನು ಆ ಸಾಂಗ್ನ. ಸೊ ಅದಕ್ಕೆ ನಾನು ಇದು ಹಾಕಿಲ್ಲ. ಸ್ಟೆಪ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ. ಸೊ ನಾನು ಸಾಂಗ್ ಅದಕ್ಕೆ ಹಾಕಕ್ಕೆ ಹೋಗಿಲ್ಲ. ಇನ್ನು ಕಾಪಿರೈಟ್ ಬಂದುಬಿಟ್ರೆ ಇನ್ನು ಹಿಂಸೆ ಅಷ್ಟೇ, ಕಾಪಿರೈಟ್ ಅಂತ ಕೊಟ್ಬಿಡ್ತಾರೆ, ಅದು ಯೂಸೇ ಇರಲ್ಲ. ಅದಕ್ಕೆ ಸಾಂಗ್ ಹಾಕಿಲ್ಲ. ಬಟ್ ನಾನಂತೂ ಈ ಸಾಂಗ್ನೇ ಮರ್ತೋಗ್ಬಿಟ್ಟಿದ್ದೆ ಗಸ, ಎಷ್ಟು ತುಂಬ ತಿಂಗಳೇ ಆಗೋಯ್ತು ಅನಿಸುತ್ತೆ ಈ ಸಾಂಗ್ ಮಾಡಿ. ಸೊ ನಾನು ಮರ್ತೇ ಹೋಗ್ಬಿಟ್ಟು ಔಟ್ ಮಾತ್ರ ಸಕ್ಕತ್ತಾಗಿ ಹೊಡೆದಿದ್ದೀನಿ. ಇದ್ರಲ್ಲಿ ಮಾತ್ರ ಔಟ್ ಹೊಡೆದಿನೇ ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂತು ಸಾಂಗ್ ಕೂಡ. ಇವಾಗ ಜಸ್ಟ್ ಊಟ ಆಯಿತು ಗೈಸ್. ನೋಡಿ ತಿಂದ ಅಪ್ಪು ಮೇಡಮ್ ನೋಡಿ, ಪ್ಯಾಕ್ ಎಲ್ಲ ಆಯ್ತು. ಇವಾಗ ಹೊಡೋದೇನೆ ನಾಚ್ಕೋತಾವನೆ ಯೋಗಿ. ಈ ರೂಮ್ ಕೊಟ್ಟಿದ್ದು ನಮ್ಗೆ ಹೆಂಗಿತ್ತು, ನಮ್ಮ ವಿಜಯನ ಬಂದು ರೂಮ್ನೇ ಹಾಳು ಮಾಡ್ಬಿಟ್ರು ಗೈಸ್. ಅವರು ಕಂಪ್ಲೇಂಟ್ ಮಾಡ್ತವ್ರು ನಮ್ಮ ಹತ್ರ ಬಂದ್ಬಿಟ್ಟು, ರೂಮ್ ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋಗಿ ಅಂತ. ಶೋ ಇಟ್ಟಾಯ್ತು ಫ್ರೆಂಡ್ಸ್, ನಿಜ. ಟಿಪ್ಸ್ ಒಳ್ಳೆ ಟಿಪ್ಸ್ ಬಂದಿದೆ, ಏನು ಮಾಡೋದು? ಪಾರ್ಟಿ ಕೊಡಿಸ್ತಾರಂತೆ, ಮಜಾ ಮಾಡೋಣ ಅಂತವ್ರಿ. ಇಲ್ಲ, ಅದನ್ನ ಟಿಪ್ಸ್ ಬಂದಿರೋದನ್ನ ನಿಮ್ದನ್ನ ತೀರ್ಸ್ಕೊಳ್ಳಿ. ಹೆಂಗೆ ಹಾಕೊಳ್ಳೋದು ನಾಮ ಹೆಂಗೆ ನೋಡಿ ಚೀಮ್ ಇವ್ರು ನಾವು ಒಟ್ಟಿಗೆ ಹಾಕೊಂಡಿದ್ದು. ಇವ್ರದ್ದು ಸ್ವಲ್ಪ ಹೋಗೈತೆ, ನಂದು ನೋಡಿ ಅರ್ಧಂಬರ್ಧ ಚಿಮ್ಮಿಣ ಹಂಗೆ ಇದೆ. ಬಟ್ ಓಕೆ, ನನ್ನ ವಾಲೆ ಅಪ್ಪ. ಸೊ ಕ್ಲಾಸ್ ಹೋಗಿ ಎಂಡ್ ಮಾಡ್ತೀನಿ ಗಾಯ್ಸ್. ಬಾಡಿ ಗಾರ್ಡ್ಸ್ ಪಾಪ ನನ್ನ ತಮ್ಮಂದಿರು ಗಾಯ್ಸ್, ಇವರೆಲ್ಲ ಚೆನ್ನಾಗಿದ್ದಾರಾ? ಸಪೋರ್ಟ್ ಮಾಡ್ತೀರಾ? ಬಾಯ್ ಬಾಯ್, ಹುಷಾರಾಗಿ ಹೋಗಿ. ಬಾಯ್ ಬಾಯ್ ಬಾಯ್. ಯೋಗಿ ನೋಡ್ರಿ ಹೆಂಗಿರ್ತವ್ರೆ. ಬಾಯ್ ಯೋಗಿ, ಸುಮ್ಮನೆ ನಮ್ಮ ಜೊತೆ. ಸೊ ಇವಾಗ ತಾನೇ ಕ್ಲಾಸಿಗೆ ಬಂದೆ ಗೈಸ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಒಂದು ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸೊ ಲವ್ ಯು ಆಲ್, ಬಾಯ್.